ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾಳೆ ಭಾನುವಾರ ಹಬ್ಬ ಇರೋ ಕಾರಣಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ತರೋದಿತ್ತು, ಹಾಗಾಗಿ ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ಅರ್ಜುನ ರೆಡಿ ಮಾಡಿ ಹಾಗೆ ನಾನು ಕೂಡ ರೆಡಿಯಾಗಿ ಹೊರಡೋ ಅಷ್ಟರೊಳಗೆ 11:30 ಆಗಿತ್ತು. ಎಲ್ಲರೂ ರೆಡಿಯಾಗಿ ಆಚೆ ಹೋಗಿ ನೋಡಿದರೆ ತುಂಬಾ ಬಿಸಿಲಿತ್ತು. ಆಚೆ ಹೋಗ್ಲೋ ಬೇಡೋ ಅನ್ನಿಸ್ತಿತ್ತು, ಆದರೆ ಸಂಜೆ ಹೋದರೆ ತುಂಬಾ ಕ್ರೌಡ್ ಇರುತ್ತೆ ಅನ್ನೋ ಕಾರಣಕ್ಕೆ ಇವಾಗಲೇ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಆನಂತರ ನಾವು ಎಲ್ಲಿಗೆ ಹೋಗೋದು ಬಟ್ಟೆ ತರೋದಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಷನ್ ಆಯಿತು. ಆಗ ನನ್ನ ಫ್ರೆಂಡ್ ಹೇಳಿದ್ಲು, ಭದ್ರಮ್ಮ ಸರ್ಕಲಲ್ಲಿರೋ ಅಲ್ಲಿ ಒಂದು ಟೆಂಟ್ ಹಾಕಿದ್ದಾರೆ, ಅದು ಬ್ರ್ಯಾಂಡ್ ಫ್ಯಾಕ್ಟ್ರಿದು, ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದರು ಅಂತ ಕಾರಣಕ್ಕೆ ನಾವು ಅಲ್ಲಿಗೆ ಹೊರಟ್ವಿ. ಅಲ್ಲೋಗಿ ನೋಡಿದ್ವಿ, ಕಲೆಕ್ಷನ್ ಏನೋ ಚೆನ್ನಾಗೇ ಇತ್ತು. ಇನ್ಫ್ಯಾಕ್ಟ್ ಚಿಕ್ಕ ಮಕ್ಕಳಿಗೆ ಹಾಗೆ ಗರ್ಲ್ಸ್ಗೆ ತುಂಬ ಒಳ್ಳೆ ಕಲೆಕ್ಷನ್ ಇತ್ತು. ಬಾಯ್ಸ್ಗೆ ಅಷ್ಟೊಂದೇನು ಕಲೆಕ್ಷನ್ ಇರಲಿಲ್ಲ. ಹಾಗಾಗಿ ನಾವು ಅಲ್ಲಿ ಎಲ್ಲ ಕಡೆನೇ ಚೆಕ್ ಮಾಡಿದ್ವಿ. ನನಗೆ ಅಷ್ಟೊಂದು ಯಾವುದು ಲೈಕ್ ಆಗಲಿಲ್ಲ. ಹಾಗಾಗಿ ಅಲ್ಲಿಂದ ಹೊರಟು ಆಚೆ ಬಂದ್ವಿ. ಅಲ್ಲಿಂದ ಕಾರಲ್ಲಿ ಬಂದು ಕೂತ್ಕೊಂಡ ನಂತರ ನನ್ನ ಮೊಬೈಲ್ ಹುಡುಕ್ತೆ, ನನ್ನ ಮೊಬೈಲ್ ಕೂಡ ಇರಲಿಲ್ಲ, ಮಿಸ್ ಆಗಿಬಿಟ್ಟಿತ್ತು. ಆ ನಂತರ ನೆನಪಾಯಿತು, ನನ್ನ ತಂಗಿ ಕೈಲಿ ಕೊಟ್ಟಿದ್ದೆ. ನನ್ನ ತಂಗಿ ಅರ್ಜುನ್ ನೋಡ್ಕೊಳ್ಳೋ ಬ್ಯುಸಿನಲ್ಲಿ ಮೊಬೈಲ್ ಕೂಡ ಅಲ್ಲೇ ಬಿಟ್ಟು ಮಿಸ್ ಮಾಡಿ ಬಂದುಬಿಟ್ಟಿದ್ಲು. ಅಯ್ಯೋ, ಶಾಪಿಂಗ್ ಮಾಡೋಕ್ಕೆ ಹೋಗಿ ಮೊಬೈಲ್ ಬೇರೆ ಮಿಸ್ ಆಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ಮತ್ತೆ ರಿವರ್ಸ್ ಹೋಗಿ ನೋಡಿದ್ವಿ. ತುಂಬ ಹುಡುಕಿದ ನಂತರ ಮೊಬೈಲ್ ಕೂಡ ಅಲ್ಲೇ ಇತ್ತು. ತುಂಬಾ ಖುಷಿ ಆಯಿತು ಮೊಬೈಲ್ ನೋಡಿ. ಅಲ್ಲಿಂದ ಹೊರಟು ಆಚೆ ಬಂದ ನಂತರ ನನ್ನ ಹಸ್ಬೆಂಡ್ ಹೇಳಿದರು, ಜುಡಿಯೋಗೆ ಹೋಗೋಣ ನಡಿ, ಅಲ್ಲಿ ಕಲೆಕ್ಷನ್ ಇರುತ್ತೆ, ಚಿಕ್ಕ ಮಕ್ಳದ್ದೆಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಜುಡಿಯೋಗೆ ಹೋದ್ವಿ. ಅಲ್ಲಿ ತುಂಬಾ ಜನ ಕ್ರೌಡ್ ಇತ್ತು. ಹಾಗಾಗಿ ನಾವು ನಾಳೆನೇ ಹಬ್ಬ ಇರೋ ಕಾರಣದಿಂದ ಸ್ಟಾಕ್ ಇರಲಿಲ್ಲ. ಅಲ್ಲಿ ಕೂಡ ನಾವೇನು ತೊಗೊಳಕ್ಕಾಗಲಿಲ್ಲ. ನನ್ನ ತಂಗಿಗೆ ಕೂಡ ಯಾವುದೇ ರೀತಿ ಕಲೆಕ್ಷನ್ ಕೂಡ ಅಲ್ಲೂ ಸಿಗಲಿಲ್ಲ. ನಾವು ಯಾವುದೇ ರೀತಿ ಶಾಪಿಂಗ್ನ ಕೂಡ ಅಲ್ಲೂ ಮಾಡೋಕ್ಕಾಗಲಿಲ್ಲ. ವಾಪಸ್ ಆಚೆ ಬಂದ್ವಿ. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಅರ್ಜುನ್ನ ಆಟ ಆಡಿಸ್ಕೊಂಡು ಆಚೆ ಬಂದಾಗ ಆಲ್ರೆಡಿ 2 ಆಗೋಗ್ಬಿಟ್ಟಿತ್ತು. ತುಂಬ ಹೊಟ್ಟೆ ಬೇರೆ ಹಸೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಆನಂತರ ಏನೂ ಶಾಪಿಂಗ್ ಮಾಡಿಲ್ವಲ್ಲ, ಏನಾದರೂ ತೊಗೊಳ್ಳೇಬೇಕು ಅನ್ನೋ ಕಾರಣಕ್ಕೆ ನಾವು ತುಮಕೂರಲ್ಲಿರುವಂತಹ ಎಸ್ ಮಾಲ್ಗೆ ಹೊರಟ್ವಿ. ಅಲ್ಲಿಂದ ಆ ಎಸ್ ಮಾಲ್ ಒಳಗಡೆ ಹೋದಾಗ ನಾವು ಮೊದಲಿಗೆ ಮ್ಯಾಕ್ಸ್ಗೆ ಹೋದ್ವಿ. ಮ್ಯಾಕ್ಸಲ್ಲಿ ಎಲ್ಲ ಕಡೆನೇ ಚೆಕ್ ಮಾಡಿದ್ವಿ. ಎಲ್ಲ ಕಡೆನೂ ಚೆಕ್ ಮಾಡಾದ ನಂತರ ನಮಗೆ ಕಲೆಕ್ಷನ್ ಏನೋ ಚೆನ್ನಾಗೇ ಇತ್ತು. ಅಲ್ಲೂ ಕೂಡ ಏನೂ ಬೈ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ನಾವು ಇಂಟೂನೊಳಗಡೆ ಕೂಡ ಹೋದ್ವಿ. ಅಲ್ಲೂ ಕೂಡ ಏನೂ ತೊಗೊಳ್ಲಿಕ್ಕೆ ಆಗಲಿಲ್ಲ. ಆನಂತರ ನಾವು ಸ್ಟೈಲ್ ಯೂನಿಯನ್ ಅಂತ ಇದೆ, ಅದರೊಳಗಡೆ ಹೋಗಿ ಸ್ಟೈಲ್ ಯೂನಿಯನಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಅರ್ಜುನ್ಗೆ ಒಂದು ಜೊತೆ ಪ್ಯಾಂಟು ಶರ್ಟು, ಹಾಗೆಯೇ ನಮ್ಮ ಅಕ್ಕನ ಮಗನಿಗೆ ಒಂದು ಜೊತೆ ಪ್ಯಾಂಟು ಶರ್ಟು ಕೂಡ ಬೈ ಮಾಡಿದ್ವಿ. ಆನಂತರ ಅಲ್ಲೂ ತುಂಬ ಕಡೆ ಚೆಕ್ ಮಾಡಿದೆ. ಚಿನ್ನಿಗೆ ಅಂದರೆ ನನ್ನ ತಂಗಿಗೆ ಯಾವುದೂ ಕೂಡ ಅಲ್ಲೂ ಲೈಕ್ ಆಗಲಿಲ್ಲ, ಅವಳು ಯಾವುದೂ ಇಷ್ಟಪಡಲಿಲ್ಲ. ಹಾಗಾಗಿ ಅವಳಿಗೆ ಆನ್ಲೈನಲ್ಲೇ ಶಾಪಿಂಗ್ ಮಾಡಿದರೆ ಆಯಿತು ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗಾಗಲೇ ಅರ್ಜುನ್ ಎಲ್ಲ ಕಡೆ ಹೋಗೋದು ಬರೋದು ಬಚ್ಚಿಟ್ಕೊಳ್ಳೋದು ಹಾಗೆಲ್ಲ ಮಾಡ್ತಾ ಇದ್ದ. ತುಂಬಾ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಮ್ಯೂಸಿಕ್ ಬರ್ತಾ ಇತ್ತು, ಹಾಗಾಗಿ ಡ್ಯಾನ್ಸ್ ಮಾಡೋದ್ರಲ್ಲೇ ಅರ್ಧ ಟೈಮ್ನ ಸ್ಪೆಂಡ್ ಮಾಡ್ದ. ಅರ್ಜುನ್ಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಕಡೆನೂ ಡ್ಯಾನ್ಸ್ ಮಾಡೋದು, ಬಚ್ಚಿಟ್ಕೊಳ್ಳೋದು, ಆ ಕಡೆ ಹೋಗೋದು ಈ ಕಡೆ ಹೋಗೋದು, ಆ ಥರ ಎಲ್ಲ ಮಾಡಿ ತೊಂದರೆ ಕೊಡ್ತಾ ಇದ್ದ. ಆ್ಯಕ್ಚುಲಿ ಅರ್ಜುನ್ನ ಆಚೆ ಕರ್ಕೊಂಡೋದ್ರೆ ಏನು ತೊಗೊಳೋದಕ್ಕೆ ಬಿಡೋದಿಲ್ಲ. ಅಷ್ಟೊಂದು ತೊಂದರೆ ಕೊಡ್ತಾ ಇರ್ತಾನೆ. ಆ ಕಡೆ ಓಡಾಡೋದು ಈ ಕಡೆ ಓಡಾಡೋದು. ಅಲ್ಲಿ ಓಡಾಡೋ ಜನ ಎಲ್ಲ ಇವನ್ನೇ ನೋಡ್ತಾಯಿದ್ರು, ಇವ್ನು ಕೊಡ್ತಾ ಇರೋ ಕ್ವಾಟ್ಲೆಗೆ ಎಲ್ಲರೂ ನಗ್ತಾಯಿದ್ರು. ಅರ್ಜುನ್ ಬೇರೆ ಯಾರಿಗೂ ಭಯನೇ ಪಡಲ್ಲ, ಆ ಥರ ಆ ಕಡೆ ಈ ಕಡೆ ಓಡಾಡೋದು ಮಾಡ್ತಾನೆ ಇರ್ತಾನೆ. ಹೀಗಾಗಿ ಅವನ್ನ ಕರ್ಕೊಂಡೋದ್ರೆ ಏನು ಶಾಪಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಮನೇಲೇ ಇರೋದೇ ವಾಸಿ ಅನಿಸೋಕ್ಕೆ ಶುರುವಾಗ್ಬಿಡುತ್ತೆ ಆ್ಯಕ್ಚುಲಿ. ಆನಂತರ ನನ್ನ ತಂಗಿಗೆ ಹೇಳಿದೆ, ಅಲ್ಲೇ ಫಿಶ್ ಸ್ಪಾ ಇತ್ತು, ಅಲ್ಲೊಂದು ಸ್ವಲ್ಪ ಹೊತ್ತು ಕರ್ಕೊಂಡೋಗಿ ತೋರಿಸೋಗು, ನೋಡಿಕೊಂಡು ಟೈಮ್ ಸ್ಪೆಂಡ್ ಆಗುತ್ತೆ ಅಂತ ಹೇಳಿದೆ. ಆ ಫಿಶನ್ನ ನೋಡಿಕೊಂಡೆ ಅರ್ಧ ಟೈಮ್ ಸ್ಪೆಂಡ್ ಮಾಡಿಬಿಟ್ಟ. ಬಟ್ಟೆ ಶಾಪಿಂಗ್ನ ಮುಗಿಸ್ಕೊಂಡ ನಂತರ ನಾವು ತೋರಣಕ್ಕೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಹೂಗಳು ಹಾಗೆ ಹಣ್ಣುಗಳೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟೊತ್ತಿಗಾಗಲೇ ಅರ್ಜುನ್ ತುಂಬ ಇರಿಟೇಟ್ ಮಾಡಿಕೊಂಡು ಅಳೋದಕ್ಕೆ ಶುರು ಮಾಡ್ಕೊಂಡಿದ್ದ. ಹಾಗಾಗಿ ಏನೂ ಬೇಡ ಅಂತ ಅಂದ್ಕೊಂಡು ಆಚೆ ಬಂದ್ವಿ. ನಾವು ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆನ್ ದಿ ವೇ ಬರಬೇಕಾದ್ರೆ ಅಲ್ಲಿ ರೋಡಲ್ಲಿ ಒಂದು ಆನೆ ಕೂಡ ಹೋಗ್ತಾಯಿತ್ತು. ಆನೆನ ನೋಡಿ ಅರ್ಜುನ್ಗೆ ತುಂಬಾ ಖುಷಿ ಆಯಿತು. ನನ್ನ ತಂಗಿ ಕೂಡ ಲೈವ್ ಆಗಿರೋ ಆನೆ ನೋಡ್ತಾ ಇದ್ದೀನಿ, ಇದೇ ಫಸ್ಟ್ ಟೈಮ್ ಅಕ್ಕ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಟ್ಲು.
ಇದಾಗಿತ್ತು ಇವತ್ತಿನ ನಮ್ಮ ದಿನಚರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.